ವೆಲ್ಕಮ್ ಟು ದಾರಾ ಮೈಸೂರು. ನಾನು ಲಾಸ್ಟ್ ವೀಕ್ ಒಂದು ಯೂನಿಕ್ ಆಗಿರೋ ಡಿಸೈನ್ ಅಪ್ಲೋಡ್ ಮಾಡಿದ್ದೆ. ಆವಾಗ ತುಂಬ ಎನ್ಕ್ವೈರೀಸ್ ಇತ್ತು ನನಗೆ ಇದ್ರದ್ದು ಮೇಕಿಂಗ್ ವಿಡಿಯೋ ಹೆಂಗೆ ಮಾಡೋದು, ಲಿಂಕ್ ಇದ್ದರೆ ಕಳಿಸ್ಕೊಡಿ ಅಂತ. ಇದೇನು ಅಂತಂದರೆ ನಾನೇ ಕ್ರಿಯೇಟ್ ಮಾಡಿದಂಥ ಡಿಸೈನು. ಇದ್ರದ್ದು ಯಾವುದೂ ಲಿಂಕ್ಸ್ ನನ್ನ ಹತ್ರ ಇರಲಿಲ್ಲ ರೆಫ್ರೆನ್ಸಿಗೆ. ಸೊ ಎನ್ಕ್ವೈರೀಸ್ ಜಾಸ್ತಿ ಇರೋದ್ರಿಂದ ನಾನೇ ಒಂದು ಮೇಕಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಇದು ಬೇಸ್ ಲೈನ್ ಬಂದು ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ ಜೊತೆನೇ ನಾವು ಸೆಕೆಂಡ್ ಸ್ಟೆಪ್ಪು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಒಂದು ಫ್ಲವರ್ ಟೈಪು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹಾಕ್ಕೊಬೇಕಾಗತ್ತೆ. ಆ ಸ್ಟೆಪ್ಸ್ ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಈ ಸ್ಲ್ಯಾಂಟಿಂಗ್ ಆರ್ಚ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಫಸ್ಟು ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸಿಂಗಲ್ ಲಾಕು, ಅದಾದಮೇಲೆ ಫಸ್ಟು ಒಂದು ಡಬಲ್ ಕ್ರೋಶೆಟ್. ಅದಾದಮೇಲೆ ಏನು ಮಾಡಬೇಕು ಅಂದರೆ 5 ಚೈನ್ ತೊಗೋಬೇಕು. 1 2 3 4 5. ಇದಾದಮೇಲೆ ನಾವು ರಿಟರ್ನ್ ಇಲ್ಲಿ ಹಿಂದೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಬಂದಿರ್ತೀವಲ್ವ, ಅಲ್ಲಿಗೆ ಒಂದು ಕಂಬ ಬಿಟ್ಬಿಟ್ಟು ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿದಾದಮೇಲೆ ಫಸ್ಟು 1 2 ಚೈನ್ ತೊಗೊಳ್ಳಿ. ಇಲ್ಲಿ ನಮಗೆ ಒಂದು ಲೂಪ್ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ನಾವು ಕಂಬಗಳು ಮಾಡ್ಕೊಂಡು ಹೋಗಬೇಕು. 2 ಚೈನ್ ಆಗಿ ಅದ್ರ ಪಕ್ಕಕ್ಕೇ ಒಂದು ಡಬಲ್ ಕ್ರೋಶೆಟ್. ಅದಾದಮೇಲೆ ಮತ್ತೆ 2 ಚೈನ್ ಮತ್ತು ಇನ್ನೊಂದು ಕಂಬ. ಈ ಥರ 4 ಟೈಮ್ಸ್ ರಿಪೀಟ್ ಮಾಡ್ಕೋಬೇಕು. 2 ಚೈನ್ ಮತ್ತು ಒಂದು ಕಂಬ, 2 ಆಗಿದೆ ಇವಾಗ. ಮತ್ತು 2 ಚೈನ್ಸ್, ಒಂದು ಕಂಬ. ನಾವೇನು ಲೂಪ್ ತೊಗೊಂಡಿರ್ತೀವಿ ಅದೇ ಲೂಪಲ್ಲಿ ಎಲ್ಲ ಕಂಬಗಳನ್ನು ಫಿಲ್ ಮಾಡ್ಕೊತ ಹೋಗಬೇಕು. ಮತ್ತು 2 ಚೈನ್, ಒಂದು ಕಂಬ. ಇವಾಗ ನಮಗೆ 4 ಪೆಟಲ್ಸ್ನ ಹಾಕೋಕ್ಕೆ ಇಲ್ಲಿ ಲೂಪ್ ಸಿಕ್ತು. ಇದಾದಮೇಲೆ ಮತ್ತೆ ನಾವು 2 ಚೈನ್ ಮಾಡಿ ರಿಟರ್ನ್ ಇಲ್ಲಿ ಏನು ಲಾಕ್ ಮಾಡಿದ್ವಿ ನಾವು ಅಲ್ಲಿಗೆ ಬಂದು ಒಂದು ಲಾಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ, ಒಂದು ಕಂಬ ಆಗಿತ್ತು. ಮತ್ತು ಅಲ್ಲಿಗೆ ನೆಕ್ಸ್ಟು ಸ್ಲ್ಯಾಂಟಿಂಗ್ ಆರ್ಚ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 1 2 3 4 5. ಮತ್ತು ನೆಕ್ಸ್ಟು ಆರ್ಚು 1 2 3 4 5. ಇಲ್ಲಿ 5 ಕಂಬ ತೊಗೊಂಡ್ರೆ ಸಾಕಾಗುತ್ತೆ. ಫಸ್ಟ್ ಸ್ಟೆಪ್ಪು ಸಿಂಪಲ್ ಆಗಿರುತ್ತೆ. ಇಲ್ಲಿ ನಮ್ಗೆ ಇವಾಗ ಪೆಟಲ್ಸ್ನ ಹಾಕೋಕ್ಕೆ ಒಂದು ಲೂಪ್ ಫಾರ್ಮ್ ಆಗಿರುತ್ತೆ. ಇಲ್ಲಿ ಬಂದು ನಾವು ಸಾರಿ ಡಬಲ್ ಕಲರ್ ಇದ್ದರೆ ಕಾಂಟ್ರಾಸ್ಟ್ ಕಲರ್ ಏನು ಬರುತ್ತೆ ಆ ಕಲರ್ ತೊಗೊಂಡು ಇಲ್ಲಿ ನಾವು ಪೆಟಲ್ಸ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಇಲ್ಲಿ ಏನು ಲೂಪ್ ತೊಗೊಂಡಿರ್ತೀವಿ ಅದಕ್ಕೆ ಪೆಟಲ್ಸ್ನ ಫಾರ್ಮ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಫಸ್ಟು ಒಂದು 2 ಚೈನ್ ಮತ್ತು ಒಂದು ಕಂಬ ತೊಗೊಂಡಿರ್ತೀವಲ್ವ, ಅದ್ರ ಮಧ್ಯಕ್ಕೆ ನಾವು ಕಾಂಟ್ರಾಸ್ಟ್ ಏನು ಬಂದಿರುತ್ತೆ ಸ್ಯಾರಿ ಕಲರು ಆ ಥ್ರೆಡ್ನ ಫಸ್ಟ್ ಇಲ್ಲಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಾದಮೇಲೆ ಮತ್ತೆ ಅಲ್ಲೇ ದಾರ ತೊಗೊಂಡು ಒಂದು ಸರಿ ಲಾಕ್ ಮಾಡಿ, ಅದಾದಮೇಲೆ ಒಂದು ಚೈನ್ ತೊಗೊಂಡು ನೆಕ್ಸ್ಟು ಲೂಪ್ ಏನಿರುತ್ತೆ ಈ ನೆಕ್ಸ್ಟ್ ಲೂಪಲ್ಲಿ ಫಸ್ಟು ಪೆಟಲ್ ಫಾರ್ಮ್ ಆಗುತ್ತೆ. ಇವಾಗ ಸೂಜಿ ಮೇಲೆ ದಾರ ತೊಗೊಂಡು ಆ ಲೂಪಲ್ಲಿ ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶೆಟ್ ಮಾಡ್ತಾ ಹೋಗಬೇಕು. 1 ಮತ್ತು 2 3 4. ನಾವು ಒಂದು ಲೂಪಲ್ಲಿ 4 ಕಂಬಗಳನ್ನ ಮಾಡಬೇಕು. ಅದಾದಮೇಲೆ ಮತ್ತೆ 1 ಚೈನ್ ತೊಗೊಂಡು ಇಲ್ಲಿ ಏನು ಕಂಬ ತೊಗೊಂಡಿರ್ತೀವಿ ನಾವು ಸೆಕೆಂಡ್ ಕಂಬ ಅದ್ರ ಮೇಲೆ ಲಾಕ್ ಮಾಡಬೇಕು. ಅದ್ರ ಮೇಲೆ ಲಾಕ್ ಮಾಡಿ ಆದಮೇಲೆ ಮತ್ತೆ 1 ಚೈನ್ ತೊಗೊಬೇಕು. ಮತ್ತು ಈ ಕಂಬದ ಗ್ಯಾಪ್ ಏನಿರುತ್ತೆ ಸೆಕೆಂಡು ಅದ್ರ ಒಳಗಡೆ ನಾವು ಮತ್ತೆ 4 ಡಬಲ್ ಕ್ರೋಶೆಟ್ನ ಮಾಡಬೇಕು. 1 2
3 4. ಇದು 4 ಆದಮೇಲೆ ಮತ್ತೆ ಒಂದು ಚೈನ್ ಮಾಡ್ಕೋಬೇಕು. ಚೈನ್ನ ಈ ನೆಕ್ಸ್ಟ್ ಕಂಬ ಏನಿರುತ್ತೆ ಆ ಕಂಬಕ್ಕೆ ಡೈರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಸೊ ಹಂಗೆ ಲಾಕ್ ಮಾಡೋದ್ರಿಂದ ನಮಗೆ ಅದು ಪೆಟಲ್ಸ್ ಥರ ಫಾರ್ಮ್ ಆಗುತ್ತೆ. ಮತ್ತೆ ಒಂದು ಚೈನ್ ತೊಗೋಬೇಕು. ನೆಕ್ಸ್ಟ್ ಲೂಪಲ್ಲಿ 4 ಕಂಬಗಳನ್ನ ಮಾಡ್ಕೋಬೇಕು. 1 2 3 4 ಮತ್ತು ಒಂದು ಸಿಂಗಲ್ ಚೈನು ನೆಕ್ಸ್ಟ್ ಕಂಬದ ಮೇಲೆ ಲಾಕ್ ಮಾಡಬೇಕು. ಮತ್ತೆ ಒಂದು ಚೈನ್ ತೊಗೋಬೇಕು. ಇಲ್ಲಿ ಲಾಸ್ಟ್ ಲೂಪ್ ಏನಿದೆ ಅದರೊಳಗಡೆ ಲಾಸ್ಟ್ ಪೆಟಲ್. 1 2 3 4 ಆದಮೇಲೆ ಮತ್ತೆ ಒಂದು ಚೈನ್ ತೊಗೊಂಡು ಇಲ್ಲಿ ಲಾಸ್ಟ್ ಲೂಪ್ ಏನಿರುತ್ತೆ 2 ಚೈನ್ ತೊಗೊಂಡು ರಿಟರ್ನ್ ಬಂದು ಲಾಕ್ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ 2 ಚೈನ್ ಹಾಕಿ ಇದನ್ನ ಎಂಡ್ ಮಾಡಬೇಕು. ಸೊ ಇಲ್ಲಿ ನಮಗೆ ಒಂದು ಫ್ಲವರ್ ಟೈಪು ಫಾರ್ಮ್ ಆಗುತ್ತೆ. ಇಲ್ಲಿ ಎಕ್ಸ್ಟ್ರಾ ಏನು ಥ್ರೆಡ್ ಬಂದಿರುತ್ತೆ ಇದನ್ನು ಗ್ಲೂ ಹಾಕಿ ಸ್ಟಿಕ್ ಮಾಡಬೇಕು. ಇಲ್ಲಿ ಡಿಸೈನಲ್ಲಿ ಏನಿದೆ ಅಂದರೆ ನಮಗೆ ಈ ಗ್ಯಾಪ್ ಏನು ಬರುತ್ತೆ, ಈ ಗ್ಯಾಪ್ ಇನ್ನು ಹತ್ರಕ್ಕೆ ಬೇಕು ಅಂತ ಅಂದರೆ ನಾವು 3 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ 4th ಒನ್ನಿಗೆ ಈ ಥರ ಲೂಪ್ ತೊಗೋಬೇಕಾಗತ್ತೆ. ಇನ್ನು ದೂರ ಬೇಕು ಅಂದರೆ ನಮಗೆ ಇಲ್ಲಿ ಗ್ಯಾಪ್ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನಾವು ಸ್ಲ್ಯಾಂಟಿಂಗ್ ಆರ್ಚಸ್ನ ಎಕ್ಸ್ಟ್ರಾ ಬೇಕಿದ್ರೂ ಮಾಡ್ಕೋಬೋದು, ಇಲ್ಲ ಕಮ್ಮಿ ಬೇಕಾದರೂ ಮಾಡ್ಕೋಬೋದು. ಇದು ಫೈನಲ್ ಲುಕ್ ಈ ಡಿಸೈನ್ದು.